ಪಹಲ್ಗಾಮ್ನ ಬೈಸರನ್ನ ಕಣಿವೆಯಲ್ಲಿ ಉಗ್ರರು ದಾಳಿಯನ್ನು ನಡೆಸಿ ಅಮಾಯಕರು ಜೀವ ಬಿಡುವಂತೆ ಮಾಡಿದ್ರು. ಇನ್ನು ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ತಯಾರಿಯನ್ನ ನಡೆಸ್ತಾ ಇದೆ. ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತದ ಸಕಲ ರೀತಿ ತಯಾರಿ ನಡೀತಾ ಇದೆ. ಮೂರೂ ಸೇನೆಗಳಿಗೆ ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಸಮರಾಭ್ಯಾಸ ಕಂಡು ಆತಂಕಗೊಂಡಿರುವ ಪಾಕಿಸ್ತಾನ ಯುದ್ಧದ ಭೀತಿ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದರಸಾಗಳಿಗೆ ರಜೆ ಕೊಡಲಾಗಿದ್ದು ಅಗ್ನಿಶಾಮಕ ಸಾಧನ ಬಳಕೆ ಬಗ್ಗೆ ಜಾಗೃತಿಯನ್ನು ಸಹ ಮೂಡಿಸಲಾಗ್ತಾ ಇದೆ ಪಾಕಿಸ್ತಾನದಿಂದ. ಹಾಗಾದ್ರೆ ಪಾಕ್ ಪಿಒಕೆಯಲ್ಲಿ ಯಾವ ರೀತಿಯನ್ನ ತಯಾರಿ ಮಾಡಿಕೊಳ್ತಾ ಇದೆ ಅಂತ ಗಮನಿಸೋದಾದ್ರೆ, ಭಾರತ ಸಮರಾಭ್ಯಾಸವನ್ನ ಕಂಡು ಪಾಕಿಸ್ತಾನ ಸಹ ಆತಂಕಗೊಂಡಿದೆ. ಅವರೂ ಸಹ ಅಲ್ಲಿ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಮದರಸಾಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ಅಗ್ನಿಶಾಮಕ ಸಾಧನ ಬಳಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಕ್ಕೂ ಸಹ ಪಾಕಿಸ್ತಾನ ಇದೀಗ ಮುಂದಾಗ್ತಾ ಇದೆ. ಇನ್ನು ಪಿಒಕೆಯಲ್ಲಿರುವ 1000ಕ್ಕೂ ಅಧಿಕ ಮದರಸಾಗಳನ್ನ ಬಂದ್ ಮಾಡಿಸಲಾಗಿದೆ. ಶಾಲೆಗಳು ತಾತ್ಕಾಲಿಕ ತರಬೇತಿ ಶಿಬಿರಗಳಾಗಿ ಪರಿವರ್ತನೆಯನ್ನ ಮಾಡಿಕೊಳ್ಳಲಾಗಿದೆ. 11 ವರ್ಷ ವಯಸ್ಸಿನ ಮಕ್ಕಳು ಕೂಡ ತುರ್ತು ಪರಿಸ್ಥಿತಿಗೆ ಬಳಕೆಯನ್ನ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ. ಅವರಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಪ್ರಥಮ ಚಿಕಿತ್ಸೆ, ಸಹಪಾಠಿಗಳನ್ನ ಸ್ಟ್ರೆಚರ್ಗಳಲ್ಲಿ ಸಾಗಿಸೋದು ಹೇಗೆ ಅನ್ನುವಂತಹ ತರಬೇತಿಯನ್ನ ಅವರಿಗೆ ನೀಡಲಾಗ್ತಾ ಇದೆ. ಗಡಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿಗಳಲ್ಲಿ ಬಂಕರ್ ಬಲಪಡಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದೆ. LOC ಉದ್ದಕ್ಕೂ ಇರುವ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾಸ್ತಾನು ಸಂಗ್ರಹವನ್ನ ಮಾಡಿಕೊಳ್ತಾ ಇದೆ. 2 ತಿಂಗಳಿಗೆ ಆಹಾರ ಸಾಮಗ್ರಿ ದಾಸ್ತಾನು ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೋಟೆಲ್ಗಳು ಕ್ಲೋಸ್, ಹಾಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಇನ್ನು ಪಾಕಿಸ್ತಾನವೂ ಸಹ ಯುದ್ಧಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಪಿಒಕೆಯಲ್ಲಿರುವಂತಹ 1000ಕ್ಕೂ ಅಧಿಕ ಮದರಸಗಳನ್ನ ಬಂದ್ ಮಾಡಿದೆ. ಅಲ್ಲಿನ 11 ವರ್ಷ ವಯಸ್ಸಿನ ಮಕ್ಕಳನ್ನು ಸಹ ತುರ್ತು ಪರಿಸ್ಥಿತಿಗೆ ಬಳಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲೂ ಸಹ ಪಾಕಿಸ್ತಾನ ಮುಂದಾಗ್ತಾ ಇದೆ.